ರಾಜ್ಯದ ಅನೇಕ ಭಾಗಗಳಲ್ಲಿ ಮತ್ತು ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗಳಲ್ಲಿ ಜನ ಔಷಧಿ ಕೇಂದ್ರಗಳನ್ನು ಮುಚ್ಚಬೇಕು ಅಂತನ್ನುವಂಥ ಒಂದು ಆದೇಶ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಮೌನಾಚರಣೆ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ನಮ್ಮ ಮಧ್ಯದಲ್ಲಿ ಮಾನ್ಯ ಚಂದು ಪಾಟೀಲ್ ಅವರಿದ್ದಾರೆ, ಮಾನ್ಯ ಜಿಲ್ಲಾಧ್ಯಕ್ಷರಿದ್ದಾರೆ, ಜಿಲ್ಲೆಯ ನಮ್ಮೆಲ್ಲ ಪದಾಧಿಕಾರಿಗಳಿದ್ದಾರೆ, ಎಲ್ಲ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳಿದ್ದಾರೆ, ಕಾರ್ಯಕರ್ತರು ಮತ್ತು ತಮ್ಮೆಲ್ಲರಿಗೂ ನಾನು ಹೇಳಬಯಸೋದಿಷ್ಟೇ, ನನಗೊಂದು ಮಾತ್ರ ಗೊತ್ತಾಗ್ತಿದೆ. ಜನ ಔಷಧಿ ಕೇಂದ್ರ ಏನು ಮೋದಿ ಸರ್ಕಾರ ಏನು ಘೋಷಣೆ ಮಾಡಿ ಬಡ ಜನರಿಗೆ ಏನು ಕಡಿಮೆ ದರದಲ್ಲಿ ಏನು ಔಷಧಿ ಕೊಡುವಂಥದ್ದು, ಇವನ್ ಸ್ಟಂಟ್ಗಳು ತಮ್ಗೆ ಗೊತ್ತಿರಲಿ, ಸ್ಟಂಟ್ಗಳನ್ನು ಯಾವ ಬೆಲೆಗೆ ಮಾರ್ತಿದ್ರು ಮೊದಲು, ಇವತ್ತು ಇಷ್ಟೇ ಬೆಲೆಗೆ ಮಾರಬೇಕಂತ ನಾನು ಕಂಪಲ್ಸರಿ ಮಾಡಿ 2 ಲಕ್ಷ ರೂಪಾಯಿ ತಗೋತಿರು ಒಂದು ಸ್ಟಂಟ್. ಈ ಥರ ಜನಪರವಾದಂಥ ಒಂದು ಯೋಜನೆಗೆ ಇವತ್ತು ಸರ್ಕಾರ ಮುಚ್ಚಂತಂದಾರಲ್ಲ, ನಾವು ಇದನ್ನು ಖಂಡಿಸ್ತೀವಿ. ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ಬಡ ಜನರ ಹಿತಕ್ಕಾಗಿ ನೀವು ಇನ್ನೂ ಅನೇಕ ಈ ಥರದ ಕಾರ್ಯಕ್ರಮ ಬಡ ಜನರಿಗೆ ಮಾಡೋದು ಬದಲಾಗಿ ಆ ಜನೌಷಧಿ ಕೇಂದ್ರವನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಅನೇಕ ಕಡೆ ಏನು ಕೊಟ್ಟಿದ್ದಾರಲ್ಲ, ಅದು ಮುಚ್ಚುವಂಥ ಕಾರಣ ಏನು? ನಾನು ಸಿದ್ದರಾಮಯ್ಯ ಅವರಿಗೆ, ಮಾನ್ಯ ಗುಂಡೂರಾವ್ ಅವರಿಗೆ, ಶರಣ ಪ್ರಕಾಶ್ ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಯಾಕೆ ಇದನ್ನು ಮಾಡಿದ್ರಿ? ವಾಟ್ ಮೇಡ್ ಯು? ಇಲ್ಲ, ಒಂದು ನಿಮಿಷ ನಾನು ತಮ್ಗೆಲ್ಲ ಗೊತ್ತು, ನಾನು ಆಸ್ಪತ್ರೆ ನಡೆಸ್ತೀನಿ, ಮೆಡಿಕಲ್ ಕಾಲೇಜಿನ ದೊಡ್ಡ ಸಂಸ್ಥೆ ಅಧ್ಯಕ್ಷ ಇದ್ದೀನಿ. ಆದರೂ ಕೂಡ ಈ ಜನೌಷಧಿ ಕೇಂದ್ರದ ಒಂದು ಮೂಲ ತತ್ವ ಏನಿದೆ ಅಂತಂದರೆ, ಇದು ಈಗ ನಾನು ಇಲ್ಲೇ ಒಂದು ಡೀಟೇಲ್ ಇದು ನೋಡ್ತೇನೆ. ಇದು ಗ್ಲೈಕೋಮೆಟ್ ಏನು ಡಯಾಬಿಟಿಕ್ ಟ್ಯಾಬ್ಲೆಟ್ 20 ರೂಪಾಯಿ ಹೊರಗಡೆ, ಇಲ್ಲಿ ಕೊಡೋಂಥದ್ದು 18 ರೂಪಾಯಿ. ಒಂದು ಮಿನಿಟ್ ಸರ್. ಈಗ ಡಯಾಬಿಟಿಕ್ ಅಂತ ಇದಕ್ಕೆ ರೆಗ್ಯುಲರ್ಲಿ ತಗೋತಾರ ಒಂದೇ ದಿವಸ ಅಲ್ಲ, ನಾನು ಹೇಳೋದು ಎಲ್ಲ ಸರ್ ಹಂಗಲ್ಲ, ಎಲ್ಲನೂ ಫ್ರೀ ಅಷ್ಟೇ ಅಲ್ಲ, ಆಗಾಗ ಮತ್ತೆ ಅದನ್ನು ಏನು ಬೇಕು ಅದನ್ನು ತಗೋತಾ ಇರ್ತಾರ. ಆ ಕಾರಣದಿಂದ ನಾನು ಇದೆಲ್ಲ ಫ್ರೀ ಕೊಡ್ತೀನಿ ಅಂತಂದ್ರೆ ಎಷ್ಟೋ ಸಂದರ್ಭದಲ್ಲಿ ಔಷಧಿ ಇರೋದಿಲ್ಲ. ಸರ್ಕಾರ ಏನೆಲ್ಲನೂ ಪೂರ್ತಿ ಇಟ್ಕೊಂಡು ಕುಂತಾರಂತ್ರೇನು, ಎಷ್ಟೋ ಸರ್ತಿ ಇರೋದಿಲ್ಲ. ಭಾಳಷ್ಟು ಅದಾವ, ಈ ಥರ ಭಾಳಷ್ಟು ಅದಾವ. ಜನೌಷಧಿ ಕೇಂದ್ರದಲ್ಲಿ ಆಲ್ ಮೆಡಿಸನ್ ಬರೀ ಇದು ಅಂತಿಲ್ಲ, ಅದು ಜನಸಾಮಾನ್ಯರಿಗೆ ಆಸ್ಪತ್ರೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತ ನಾನು ಮಾಡಿದ್ದಾರೆ ಹೊರತಾಗಿ ಅದನ್ನು ಮುಚ್ಚುವಂಥದ್ದು ಕಾರಣ ಏನು? ನೀವು ಫ್ರೀ ಕೊಡ್ತೀರಲ್ಲ, ನೀವು ಫ್ರೀ ಕೊಡಿ, ನಮ್ಗೇನಾದ್ರೂ ಅಭ್ಯಂತರ ಇಲ್ಲ. ಇದು ಈ ಫ್ರೀ ತಗೊಳ್ಳೋರಿಗೆ ಇಲ್ಲೇ ಬಂದು ದುಡ್ಡು ತಗೋತಾರೆ. ಆದರೆ ಅನೇಕ ವಸ್ತುಗಳನ್ನು ಕಡಿಮೆ ಬೆಲೆದಲ್ಲಿ ಯೂರಿಯನ್ ಕೊಡ್ಬೋದಲ್ಲ, ಆಸ್ಪತ್ರೆಯವರೆಲ್ಲ ಕೊಡೋದಿಲ್ಲ. ಆ ಕಾರಣಕ್ಕಾಗಿ ದಯವಿಟ್ಟು ಈ ಪುನರ್ವಿಚಾರ ಮಾನ್ಯ ಸಿದ್ದರಾಮಯ್ಯವ್ರು ಮಾಡಬೇಕು. ಮಾಡಿ ಮತ್ತೊಮ್ಮೆ ಜನೌಷಧಿ ಕೇಂದ್ರಗಳನ್ನು ಏನು ಮುಚ್ಚಂತ ಆದೇಶ ಮಾಡಿದ್ರಲ್ಲ, ಅದನ್ನು ಪುನರ್ ಪ್ರಾರಂಭ ಮಾಡಿರಿ ಅಂತ ನಾನು ಒತ್ತಾಯ ಮಾಡ್ತಿದ್ದೀನಿ. ಇವತ್ತು ಇಡೀ ದೇಶದಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚಿನ ಈ ಥರ ಅಂಗಡಿಗಳಲ್ಲಿ, ಮಳಿಗೆಗಳಲ್ಲಿ ಏನು ಮಾರಾಟ ಮಾಡ್ತಾರಲ್ಲ, ನಿಜವಾಗ್ಲೂ ಇಟ್ ಈಸ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಮೋದಿ ಗವರ್ಮೆಂಟ್. ದಯವಿಟ್ಟು ಇದನ್ನು ಸಿದ್ದರಾಮಯ್ಯವರಿಗೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ, ನಮ್ಮ ಪಕ್ಷದ ವತಿಯಿಂದ ನೀವು ಅದನ್ನು ವಾಪಸ್ ತೆಗೆದುಕೊಂಡ್ರಿ, ಪುನಃ ಆರಂಭವಾಗಲಿ. ಅನೇಕ ಸಂದರ್ಭದಲ್ಲಿ ಸರ್ಕಾರ ಅಂದರೆ ನಿಮ್ಮ ಹಾಸ್ಪಿಟಲ್ ಮೆಡಿಸನ್ ಇರೋದಿಲ್ಲ, ಅವಾಗ ಏನು ಮಾಡೋಣ? ಎಲ್ಲಿ ಹೋಗ್ಬೇಕು? ಅವರು 120 ರೂಪಾಯಿ ಕೊಟ್ಟು ಡಯಾಬಿಟಿಕ್ ಟ್ಯಾಬ್ಲೆಟ್ ತೊಗೊಂಡ, ಅವ್ರಂತಾರೆ 15 ರೂಪಾಯಿ ಕೊಟ್ಟು ನಾವು ಇಲ್ಲಿ ತೊಗೋತೀವಂತ. ಅದನ್ನು ಆಗಲಿ ಅಂತ ನಾನು ಗೊತ್ತಾಗ. ಧನ್ಯವಾದ.